ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಸ್ಟಾಕ್ಗಳ ಬಗ್ಗೆ ಬ್ರೇಕಿಂಗ್ ಸುದ್ದಿಗಳು ಬಂದಿದೆ. ಅದರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಜೊತೆಗೆ ಈ ಎರಡು ಸ್ಟಾಕ್ಗಳು ಕೂಡ ಒಂದೇ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ಗಳು. ನೋಡೋಣ ಏನೆಲ್ಲ ನ್ಯೂಸ್ ಇದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಒಂದು ಸ್ಟಾಕ್ ನ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಈ ಕಂಪನಿ ಫೋಕಸ್ ಅಲ್ಲಿರುತ್ತೆ, ಅಬ್ಸರ್ವ್ ಮಾಡಿ ಅಂತ. ಯಾಕಂದ್ರೆ ಇಷ್ಟು ದಿನ ರಿಪೋರ್ಟ್ಸ್ ಮೂಲಕ ಸುದ್ದಿಗಳು ಬರ್ತಾ ಇದ್ವು. ಇವತ್ತು ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಫೈನಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ. ಹಾಗಾದ್ರೆ ಯಾವುದು ಆ ಕಂಪನಿ? ಗೆಳೆಯರು ನೋಡಬಹುದು, ಅಕ್ಸೋನೊಬೆಲ್ ಇಂಡಿಯಾ ಲಿಮಿಟೆಡ್. ಹೆಸರಲ್ಲಂತೂ ನಿಮ್ಗೆ ಗೊತ್ತಾಗಲ್ಲ ಯಾವ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ. ಬಟ್ ತುಂಬಾ ಜನರಿಗೆ ಈಗಾಗಲೇ ಗೊತ್ತಿರಬಹುದು ಈ ಕಂಪನಿ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ. ಈ ಕಂಪನಿ ಒಂದು ಪೇಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ. ನಾನೀಗ ಕಂಪನಿಯ ವೆಬ್ಸೈಟ್ ಅಲ್ಲಿ ಇದೀನಿ. ನೋಡಬಹುದು, ವೆಲ್ಕಮ್ ಟು ಅವರ್ ವರ್ಲ್ಡ್ ಆಫ್ ಕಲರ್. 1792ರಿಂದ ಇರುವಂತಹ ಕಂಪನಿ. ಅಂದ್ರೆ ಇದೊಂದು MNC, ಇಂಡಿಯನ್ ಕಂಪನಿ ಅಲ್ಲ, ಬಟ್ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ತಿದೆ. ಜೊತೆಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ. ನೋಡಬಹುದು, ಅಕ್ಸೋನೊಬೆಲ್ ಇಂಡಿಯಾ ಹ್ಯಾಸ್ ಬಿನ್ ಪ್ರೆಸೆಂಟ್ ಇನ್ ಇಂಡಿಯಾ ಫಾರ್ ಓವರ್ 70 years and currently operates in paints and coating segment. ಈ ಕಂಪನಿ ಸುಮಾರು 1500 ಎಂಪ್ಲಾಯೀಸ್ ಅನ್ನು ಹೊಂದಿದೆ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಸೈಟ್ಸ್ ಅನ್ನು ಹೊಂದಿದೆ. ಆಫೀಸಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ಥ್ರೂ ಔಟ್ ದ ಕಂಟ್ರಿ ಹೊಂದಿದೆ. ಒಟ್ಟಿನಲ್ಲಿ ಪೇಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇವತ್ತು ಈ ಶೇರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು. ನೋಡಬಹುದು, 6.65% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓಪನಿಂಗ್ ಫ್ಲಾಟ್ ಆಗಿದ್ರು, ಆನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು, 15,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಹಾಗಾದ್ರೆ ಈ ಕಂಪನಿಯ ಬಗ್ಗೆ ಬಂದಂತಹ ಸುದ್ದಿ ಏನು, ಆ ವಿಚಾರವನ್ನು ನೋಡೋಣ. ಹಾಗೆ ನಾವಾಗ್ಲೇ ಹೇಳಿದೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಗಳು ಬಂದಿದೆ ಅಂತ. ಇವತ್ತು ಸಾಕಷ್ಟು ಅನೌನ್ಸ್ಮೆಂಟ್ ಗಳನ್ನ ಮಾಡಿದೆ. ನೋಡಬಹುದು, 27/6, ಇದು ಕೂಡ 27/6, ಇದು ಕೂಡ 27/6, ಇದು ಕೂಡ 27/6, ಹಾಗೆ ಇದು ಕೂಡ ನೋಡಬಹುದು ಇಲ್ಲೂ ಇದೆ. ಆಲ್ಮೋಸ್ಟ್ 6 ಅನೌನ್ಸ್ಮೆಂಟ್ ಗಳನ್ನ ಇಲ್ಲಿ ಕಂಪನಿ ಮಾಡಿದೆ. ಇಂಪಾರ್ಟೆಂಟ್ ಆಗಿ ಕಂಪನಿ ಈ ಕಂಪನಿನ ಪೂರ್ತಿ ಮಾರಾಟ ಮಾಡಿ ಭಾರತದ ಮಾರ್ಕೆಟ್ ಇಂದ ಎಕ್ಸಿಟ್ ಆಗುವಂತ ನಿರ್ಧಾರವನ್ನ ಮಾಡಿದೆ. ಇಲ್ಲಿ ಸಾಕಷ್ಟು ವಿಷಯಗಳನ್ನ ತಿಳಿಸಿದೆ. ನಾವು ಒಂದು ಆರ್ಟಿಕಲ್ ನ ಮೂಲಕ ತಿಳ್ಕೊಳ್ಳೋಣ. ಸಾಕಷ್ಟು ವಿಚಾರಗಳನ್ನ ಕಾರ್ಪೊರೇಟ್ ಫೈಲಿಂಗ್ಸ್ ಅಲ್ಲಿ ತಿಳಿಸಿದೆ. ನಾವು ಈ ಆರ್ಟಿಕಲ್ ಗೆ ಬಂದ್ರೆ ನೋಡಬಹುದು, JSW Paint Science ಪ್ಯಾಕ್ಟ್ ಟು ಅಕ್ವೈರ್ ಅಕ್ಸೋನೊಬೆಲ್ ಇಂಡಿಯಾ ಫಾರ್ rupees 8,986 crore. ಸುಮಾರು 8,986 ಕೋಟಿಗೆ ಅಕ್ಸೋನೊಬೆಲ್ ಇಂಡಿಯಾ ಕಂಪನಿಯನ್ನ ಅಕ್ವೈರ್ ಮಾಡಿಕೊಳ್ಳುವಂತ ಒಪ್ಪಂದಕ್ಕೆ JSW Paints ಹಾಗೂ ಅಕ್ಸೋನೊಬೆಲ್ ಇಂಡಿಯಾ ಎರಡು ಕಂಪನಿಗಳು ಸಹಿ ಹಾಕಿದ್ದಾರೆ. ನೋಡಬಹುದು, JSW Paints Limited has entered into definitive agreements to acquire up to 74.76% stake in AkzoNobel India Limited from AkzoNobel NV and its affiliates for a maximum consideration under the share purchase agreement of up to 8,986 crores, subject to certain closing adjustments, the group said in exchange filing on June 27. ಕಂಪನಿ ಶೇರ್ ಪರ್ಚೇಸ್ ಅಗ್ರಿಮೆಂಟ್ ನ ಮಾಡ್ಕೊಂಡಿದೆ. 8,986 ಕೋಟಿ ಮ್ಯಾಕ್ಸಿಮಮ್ ಕನ್ಸಿಡರೇಷನ್ ಆಗಿರುತ್ತೆ ಇದು. ಹಾಗೆ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಕೂಡ ಇಲ್ಲೇ ಇರುತ್ತೆ, ಸಬ್ಜೆಕ್ಟ್ ಟು ಸರ್ಟನ್ ಕ್ಲೋಸಿಂಗ್ ಅಡ್ಜಸ್ಟ್ಮೆಂಟ್ಸ್. ಈ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ. ಹಾಗಾದ್ರೆ ಯಾವ ಪ್ರೈಸ್ ಗೆ ಇವರು ಬೈ ಮಾಡ್ತಿದ್ದಾರೆ ಅದನ್ನ ನಾವು ಕಂಪನಿಯ ಕಾರ್ಪೊರೇಟ್ ಫೈಲಿಂಗ್ ಅಲ್ಲೇ ತಿಳ್ಕೊಳ್ಳೋಣ. ಇಲ್ಲಿ ಎರಡು ಎಂಟಿಟೀಸ್ ಇಂದ ಬೈ ಮಾಡ್ತಿದ್ದಾರೆ. ಮೊದಲನೇದು 50.46% ಹೋಲ್ಡಿಂಗ್ ಇದೆ. ಎರಡನೇ ಸೆಲ್ಲರ್ 24.3% ಹೋಲ್ಡಿಂಗ್ ಇದೆ. ಟೋಟಲ್ 74.76% ಹೋಲ್ಡಿಂಗ್ ಆಗುತ್ತೆ. ನೋಡಬಹುದು, 2,762 ರೂಪಾಯಿ 5 ಪೈಸೆ ಆಗಿರುತ್ತೆ. 2,762 ರೂಪಾಯಿ ಪರ್ ಶೇರ್ ಕೊಟ್ಟು ಕಂಪನಿ ಈ ಹೋಲ್ಡಿಂಗ್ ಅನ್ನು ತಗೊಳ್ಳುವಂತ ಒಪ್ಪಂದ ಮಾಡ್ಕೊಂಡಿದೆ. ನೋಡಿದ್ರೆ ಸ್ಟಾಕ್ ನ ನಿನ್ನೆಯ ಕ್ಲೋಸಿಂಗ್ ಏನಿತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಖಂಡಿತ ಡೌನ್ ಇದೆ. ಯಾಕಂದ್ರೆ 3,000 ರೇಂಜ್ ಅಲ್ಲಿ ಇರುವಂತಹ ಸ್ಟಾಕ್ ಅಬೌವ್ 3,000 ಕ್ಲೋಸಿಂಗ್ ಅನ್ನ ನಿನ್ನೆ ಕೊಟ್ಟಿತ್ತು. ನಿನ್ನೆಯ ಪ್ರೈಸಿಂಗ್ ಕನ್ಸಿಡರ್ ಮಾಡಿದ್ರು ಕೂಡ 2,762 ಅಂದ್ರೆ ಆಲ್ಮೋಸ್ಟ್ 240 ರೂಪೀಸ್ ಕಡಿಮೆ. ಬಟ್ ಸ್ಟಿಲ್ ಇವತ್ತು ಸ್ಟಾಕ್ ಅಲ್ಲಿ ಮೋರ್ ದೆನ್ 6% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಕೂಡ ಇದೆ. ಅದೇನು ಅಂತಂದ್ರೆ ಕಂಪನಿ ಓಪನ್ ಆಫರ್ ಕೊಟ್ಟಿದೆ. ನೀವು ಇಲ್ಲಿ ನೋಡಬಹುದು, ಓಪನ್ ಆಫರ್. ಇಲ್ಲಿ ಹೋದ್ರೆ ಇನ್ ಕೇಸ್ ಯಾರಾದ್ರೂ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಮಾರಾಟ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಅಂದ್ರೆ ನಾವು ಅದನ್ನ ತಗೊಳಕ್ಕೆ ರೆಡಿ ಇದ್ದೀವಿ ಅನ್ನುವಂತ ಆಫರ್ ಇದು. ಹಾಗೆ ಅದಕ್ಕೆ ಒಂದು ಪ್ರೈಸ್ ಕೂಡ ಫಿಕ್ಸ್ ಮಾಡುತ್ತೆ ಕಂಪನಿ. ಆ ಪ್ರೈಸ್ ಅನ್ನು ನಾವು ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು 3,417.77 ಅಂದ್ರೆ 3,417 ರೂಪಾಯಿ 77 ಪೈಸೆ ಕೊಟ್ಟು ತಗೊಳಕ್ಕೆ ಕಂಪನಿ ರೆಡಿ ಇದೆ. ಈ ಬಗ್ಗೆ ಅನೌನ್ಸ್ಮೆಂಟ್ ಬಂದಿದೆ. ಈ ಓಪನ್ ಆಫರ್ ನ ಕಂಪೇರ್ ಮಾಡಿದ್ರೆ ನಿನ್ನೆ ಕ್ಲೋಸಿಂಗ್ 3,000, ಇವರು ಓಪನ್ ಆಫರ್ ಮಾಡಿರೋದು 3,417 ಅಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಗಿಂತ ಹೈ ಅಲ್ಲಿದೆ. ಇದು ಬಿಗ್ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು. ಇನ್ ಕೇಸ್ ಈ ಓಪನ್ ಆಫರ್ ಇಲ್ಲ ಅಂದ್ರೆ ಬಹುಶಃ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಬರ್ತಿತ್ತೇನೋ. ಬಟ್ ಈ ಓಪನ್ ಆಫರ್
ಒಳ್ಳೆಯ ಪಾಸಿಟಿವ್ ಮೊಮೆಂಟಮ್ಗೆ ಕಾರಣ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಂಪನಿನೇ ಅಷ್ಟು ಕೊಟ್ಟು ತಗೊಳಕ್ಕೆ ರೆಡಿ ಇದೆ ಅಂತಂದ್ರೆ ಅದರ ವ್ಯಾಲ್ಯೂ ಕೂಡ ಅಷ್ಟಿರುತ್ತೆ ಅನ್ನೋಂತ ವಿಚಾರ ಬಂದ್ಬಿಡುತ್ತೆ ಮಾರ್ಕೆಟ್ಗೆ ಹಾಗೂ ಇನ್ವೆಸ್ಟರ್ಸ್ಗೆ. ಹಾಗಾಗಿ ಒಂದಷ್ಟು ಬೈಯಿಂಗ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಈ ಒಂದು ಕಾರಣ ಸ್ಟಾಕ್ ಅನ್ನ ಒಳ್ಳೆ ಪ್ರಮಾಣದಲ್ಲಿ ಮೇಲೆ ಹೋಗ್ಲಿಕ್ಕೆ ಸಪೋರ್ಟ್ ಮಾಡ್ತು ಅಂತಾನೆ ಹೇಳ್ಬೋದು. ಇಲ್ಲಿ ಯಾರು ಬೇಕಾದ್ರೂ ಸೇಲ್ ಮಾಡಬಹುದು. ನಿಮ್ಮ ಹತ್ರ ಅಕ್ಸೋನೊಬೆಲ್ ಶೇರ್ ಇದ್ರು ಕೂಡ ಸೇಲ್ ಮಾಡಬಹುದು, ಬೇರೆಯವ್ರ ಹತ್ರ ಇದ್ರೆ ಅವರು ಕೂಡ ಸೇಲ್ ಮಾಡಬಹುದು. ಅಂದ್ರೆ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಯಾರು ಬೇಕಾದ್ರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಾರಾಟವನ್ನ ಮಾಡಬಹುದಾಗಿರುತ್ತೆ. ಅಂದ್ರೆ ಸ್ಮೂತ್ ಎಕ್ಸಿಟ್ ಗೆ ಅವಕಾಶವನ್ನ ಕೊಡ್ಲಿಕ್ಕೆ ಈ ರೀತಿಯ ಆಫರ್ ಅನ್ನ ಮಾಡ್ತಾರೆ. ಕೆಲವು ಸಲ ಏನಾಗುತ್ತೆ, ಕಂಪನೀಸ್ ಅನ್ನ ಮಾರಾಟ ಮಾಡಿದಾಗ ಕೆಲವು ಇನ್ವೆಸ್ಟರ್ಸ್ ಆ ಮ್ಯಾನೇಜ್ಮೆಂಟ್ ನ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ. ಮ್ಯಾನೇಜ್ಮೆಂಟ್ ಓವರ್ ಆಲ್ ಕಂಪನಿಯನ್ನೇ ಮಾರಾಟ ಮಾಡಿ ಎಕ್ಸಿಟ್ ಆಗ್ತಿದೆ ಅಂದಾಗ ಅವರು ಕೂಡ ಎಕ್ಸಿಟ್ ಆಗುವಂತ ತೀರ್ಮಾನ ಮಾಡಬಹುದು. ಅಂತವ್ರಿಗೆ ಸ್ಮೂತ್ ಎಕ್ಸಿಟ್ ಆಗ್ಲಿಕ್ಕೆ ಅವಕಾಶವನ್ನ ಕೊಡುತ್ತೆ ಈ ರೀತಿಯ ಓಪನ್ ಆಫರ್ಸ್. ಹಾಗೆ ಇಲ್ಲಿ ನಾವು ಎಕ್ಸಿಟ್ ಆಗ್ಲೇಬೇಕು ಅಂತ ಏನಿಲ್ಲ, ನೀವು ಇಷ್ಟಪಟ್ರೆ ಎಕ್ಸಿಟ್ ಆಗ್ಬೋದು, ಇಲ್ಲ ಅಂದ್ರೆ ಆಸ್ ಯೂಶುವಲ್ ಕಂಟಿನ್ಯೂ ಕೂಡ ಮಾಡಬಹುದಾಗಿರುತ್ತೆ. ಇನ್ನು JSW ಪೇಂಟ್ಸ್ ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಈ ಕಂಪನಿ ಸಪರೇಟ್ ಆಗಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಅಲ್ಲ. JSW ಗ್ರೂಪ್ ನ ಅಂಡರ್ ಬರುವಂತಹ ಕಂಪನಿ, JSW ಹೋಲ್ಡಿಂಗ್ಸ್ ನ ಅಂಡರ್ ಬರುತ್ತೆ ಈ ಕಂಪನಿ. ಇಲ್ಲಿ ಬಿಸ್ನೆಸಸ್ ಗೆ ಹೋದ್ರೆ ನೀವು ಇಲ್ಲಿ ನೋಡಬಹುದು, ಸ್ಟೀಲ್ ಬಿಸ್ನೆಸ್ ಇದೆ, JSW ಸ್ಟೀಲ್, ಎನರ್ಜಿ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಸಿಮೆಂಟ್ ಇದೆ, ವೆಂಚರ್ಸ್ ಇದೆ, ಹಾಗೆ ಪೇಂಟ್ಸ್, ರಿಯಾಲಿಟಿ, ಈ ಎಲ್ಲ ಬಿಸ್ನೆಸಸ್ ಅಲ್ಲಿ ಕೆಲಸ ಮಾಡುತ್ತೆ. ಎಸ್ಪೆಷಲಿ ಸ್ಟೀಲ್ ಕಂಪನಿ ಲಿಸ್ಟ್ ಆಗಿದೆ, ಹಾಗೆ ಎನರ್ಜಿ ಕೂಡ ಲಿಸ್ಟ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಕೂಡ ಲಿಸ್ಟ್ ಆಗಿದೆ. ಇನ್ನು ಉಳಿದ ಕಂಪನೀಸ್ ಲಿಸ್ಟ್ ಆಗಿಲ್ಲ. ಇವೆಲ್ಲವೂ ಕೂಡ JSW ಹೋಲ್ಡಿಂಗ್ಸ್ ನ ಅಂಡರ್ ಬರುತ್ತೆ. ಇವನ್ ಪೇಂಟ್ಸ್ ಕೂಡ ಇಲ್ಲೇ ಇದೆ ನೋಡಬಹುದು. ಈಗ ಅಕ್ಸೋನೊಬೆಲ್ ಅನ್ನ ಈ ಅಕ್ವಿಸಿಷನ್ ಕಂಪ್ಲೀಟ್ ಆದ್ಮೇಲೆ ರೀನೇಮ್ ಮಾಡುವಂತ ಚಾನ್ಸಸ್ ಇರುತ್ತೆ JSW ಪೇಂಟ್ಸ್ ಅಂತ. ಯಾಕಂದ್ರೆ ಮೆಜಾರಿಟಿ ಸ್ಟೇಕ್ ಅನ್ನ ಅವರೇ ತಗೊಳ್ತಿದಾರಲ್ಲ. ಅದು ಮುಂದಿನ ದಿನಗಳಲ್ಲಿ ನಡೆಯುವಂತ ಪ್ರೊಸೀಜರ್, ನೋಡೋಣ, ಆಗ ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ಒಟ್ಟಿನಲ್ಲಿ ಮತ್ತೊಂದು ಕಾಂಗ್ಲೊಮರೇಟ್ ಈ ಸೆಗ್ಮೆಂಟ್ ಅಲ್ಲಿ ಈ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ಳೋ ಮೂಲಕ ಬಿಸ್ನೆಸ್ ಗೆ ಮತ್ತಷ್ಟು ವೇಗವನ್ನ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಹಿಂದೆ ಹಲವು ಪೇಂಟ್ ಕಂಪನೀಸ್ ಇಂಟ್ರೆಸ್ಟ್ ಅನ್ನ ತೋರಿಸಿದ್ವು ಅನ್ನೋಂತ ಅಪ್ಡೇಟ್ ಅನ್ನ ನೋಡಿದ್ವಿ. ಫೈನಲಿ ಇದು JSW ಪೇಂಟ್ಸ್ ನ ಪಾಲಾಗಿದೆ. ಇನ್ನು ನೆಕ್ಸ್ಟ್ ಕಂಪನಿಗೆ ನಾವು ಬರೋದಾದ್ರೆ ಅದು ಏಷ್ಯನ್ ಪೇಂಟ್ಸ್. ಏಷ್ಯನ್ ಪೇಂಟ್ಸ್ ನ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ನೀವು ಯಾರಾದ್ರೂ ಅಬ್ಸರ್ವ್ ಮಾಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏಷ್ಯನ್ ಪೇಂಟ್ಸ್ ಅಲ್ಲಿ. ನೀವು ಇಲ್ಲಿ ನೋಡಬಹುದು, ಮೋರ್ ದನ್ 3% ರ್ಯಾಲಿ ಏಷ್ಯನ್ ಪೇಂಟ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೂ ಕೂಡ ಆನಂತರ ಕಂಟಿನ್ಯೂಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಕೊನೆವರೆಗೂ ಕೂಡ ಒಳ್ಳೆ ಪಾಸಿಟಿವ್ ಮೊಮೆಂಟಮ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಾದ್ರೆ ಯಾಕೆ ಅಕ್ಸೋನೊಬೆಲ್ ಅಲ್ಲಿ ಈ ರೀತಿಯ ಡೀಲ್ ಆದ್ರೆ ಈ ಸ್ಟಾಕ್ ಅಲ್ಲಿ ಯಾಕೆ ರ್ಯಾಲಿ ಬರಬೇಕು ಅಂತ ನೋಡೋದಾದ್ರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅಕ್ಸೋನೊಬೆಲ್ ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬರಬೇಕಾಗುತ್ತೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಅನ್ನ ಓಪನ್ ಮಾಡಿದ್ರೆ ನೋಡಬಹುದು, ಏಷ್ಯನ್ ಪೇಂಟ್ಸ್ 4.42% ಹೋಲ್ಡಿಂಗ್ ಏಷ್ಯನ್ ಪೇಂಟ್ಸ್ ಇದೆ ಅಕ್ಸೋನೊಬೆಲ್ ಇಂಡಿಯಾದಲ್ಲಿ. ಇಲ್ಲಿ ಕಂಪನಿ ಈಗ ಓಪನ್ ಆಫರ್ ಅನ್ನು ಕೂಡ ಕೊಟ್ಟಿದೆ 3417ಕ್ಕೆ. ಇನ್ ಕೇಸ್ ಏಷ್ಯನ್ ಪೇಂಟ್ಸ್ ವಿಶ್ ಮಾಡಿದ್ರೆ, ಅಂದ್ರೆ ಅವ್ರು ಎಕ್ಸಿಟ್ ಆಗ್ಬೇಕು ಅಂತಂದ್ರೆ 3417 ಪರ್ ಶೇರ್ ತಗೊಂಡು ಎಕ್ಸಿಟ್ ಕೂಡ ಆಗ್ಬೋದಾಗಿರುತ್ತೆ ಅಂತ ಅವಕಾಶ ಈಗ ಏಷ್ಯನ್ ಪೇಂಟ್ಸ್ ಗೂ ಕೂಡ ಇದೆ. ಏಷ್ಯನ್ ಪೇಂಟ್ಸ್ ಎಕ್ಸಿಟ್ ಆಗುತ್ತಾ ಬಿಡುತ್ತಾ ಬೇರೆ ವಿಚಾರ, ಬಟ್ ಅವಕಾಶ ಅಂತೂ ಇದೆ. ಅಕ್ಸೋನೊಬೆಲ್ ಕೂಡ ಒಂದು ಪೇಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ, ಅದರಲ್ಲಿ ಒಂದಷ್ಟು ಹೋಲ್ಡಿಂಗ್ ಅನ್ನ ಏಷ್ಯನ್ ಪೇಂಟ್ಸ್ ಇಟ್ಟಿದೆ. ಈಗ ಎಕ್ಸಿಟ್ ಆಗ್ತಾರಾ ಇಲ್ವಾ ಗೊತ್ತಿಲ್ಲ, ಬಟ್ ಈ ಡೀಲ್ ಇವತ್ತು ಏಷ್ಯನ್ ಪೇಂಟ್ಸ್ ಅಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು JSW ಗ್ರೂಪ್ ಯಾವ ರೀತಿ ಇದಕ್ಕೆ ಫಂಡಿಂಗ್ ಅನ್ನ ಮಾಡುತ್ತೆ ಅಂತ ನೋಡಿದ್ರೆ ಸುಮಾರು 4,000 ಕೋಟಿ ಫಂಡಿಂಗ್ ಅನ್ನ ಗ್ಲೋಬಲ್ ಲೆಂಡರ್ಸ್ ರೈಸ್ ಮಾಡ್ಲಿಕ್ಕೆ ಮಾತುಕತೆಗಳಲ್ಲಿ ತೊಡಗಿದೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ನೋಡಬಹುದು, ಫಾರಿನ್ ಬ್ಯಾಂಕ್ಸ್, ಬಾರ್ಕ್ಲೇಸ್, ಮಿತ್ಸುಬಿಶಿ, ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಇವುಗಳ ಜೊತೆ ಮಾತುಕತೆಗಳಲ್ಲಿ ತೊಡಗಿದೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ನೋಡೋಣ ಯಾವ ರೀತಿ ರೈಸ್ ಮಾಡುತ್ತೆ ಅಂತ. ಇನ್ನು ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ನೋಡಿದ್ರೆ 1 ಇಯರ್ ಅಲ್ಲಿ 20% ಪಾಸಿಟಿವ್ ಇದೆ. ಒಳ್ಳೆ ರ್ಯಾಲಿ ಬಂದಿತ್ತು, ಆನಂತರ ಕರೆಕ್ಷನ್ ಕೂಡ ಆಗಿದೆ. 5 ಇಯರ್ಸ್ ಅಲ್ಲಿ 83% ಪಾಸಿಟಿವ್ ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಚೆನ್ನಾಗಿದೆ ಪರ್ಫಾರ್ಮೆನ್ಸ್, ಕನ್ಸಿಸ್ಟೆಂಟ್ ಆಗಿ ಅಪ್ ಆಗಿದೆ. ಆದ್ರೆ ಅಲ್ಲಿ ಸ್ಲೋ ಆನ್ ಸ್ಟಡಿ ಗ್ರೋತ್ ಇರೋದು. ಈ ಸ್ಟಾಕ್ ಅಲ್ಲಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದವರಿಗೆ ಲಾಸ್ ಆಗಿಲ್ಲ, ಆದ್ರೆ ರಿಟರ್ನ್ಸ್ ಸ್ಟಡಿ ಇದೆ, ಬಟ್ ತುಂಬಾನೇ ಸ್ಲೋ ಇದೆ. ಈ ರೀತಿಯ ಹಲವಾರು ಕಂಪನಿಗಳನ್ನ ನಾವು ನೋಡಿದ್ವಿ, ಸ್ಲೋ ಆನ್ ಸ್ಟಡಿ ಆಗಿ ರಿಟರ್ನ್ಸ್ ಕೊಡುವಂತವು. ಈಗ JSW ಗ್ರೂಪ್ ಅಕ್ವೈರ್ ಮಾಡ್ಕೊಳ್ತಾ ಇದೆ. ನೋಡೋಣ ಅವ್ರೇನಾದ್ರೂ ಇಲ್ಲಿ ಬದಲಾವಣೆಗಳನ್ನ ಮಾಡಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಾರ ಅಂತ. ಯಾಕಂದ್ರೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಗ್ರೂಪ್ ಬಹುಶಃ ಕಂಪನಿಯ ದಿಕ್ಕನ್ನ ಬದಲಿಸಬಹುದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.